ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಧ್ಯಾಹ್ನದಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ಜು. ನಾವು ಯಾವಾಗಲೂ ಸಂಡೇ, ಭಾನುವಾರ ಮತ್ತೆ ಬುಧವಾರ, ಶುಕ್ರವಾರ ವಾರಕ್ಕೆ 3 ಸಲ ಮನೇಲಿ ನಾನ್ ವೆಜ್ ಇರುತ್ತೆ. ಕಂಪಲ್ಸರಿ ಮಾಡೇ ಮಾಡ್ತೀವಿ ನಾವು. ಅಂದ್ರೆ ನಮಗೂ ಅಷ್ಟೇ ತಿಂದೇನೆ ಇರೋದಕ್ಕೆ ಆಗಲ್ಲ ನಾನ್ ವೆಜ್ನ. ಅದಕ್ಕೆ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಮಾಡ್ತಾ ಹೋಗೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಸಾಲೆಗೆ ಏನೇನು ಬೇಕು ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ಕಟ್ ಮಾಡಿ ನಾನು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ, ಅರಿಶಿನ, ಸ್ವಲ್ಪ ಕಾಳು ಮೆಣಸು ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನಾನು. ಮಸಾಲೆ ಎಲ್ಲ ರುಬ್ಬಿದಾಯಿತು. ಇವಾಗ ನಾನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿದ್ದು ಚಿಕನ್ನು, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಅದಾದಮೇಲೆ ನಾನು ರುಬ್ಬಿರುವಂಥ ಮಸಾಲೆ ಎಲ್ಲ ಹಾಕಿ ನೀರಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನೆಲ್ಲ ಹಾಕಿ ಕಲಸಿ ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ. ಅದು ಕತ್ತ ಟೈಮಲ್ಲಿ ಮೊಟ್ಟೆ ಹಾಕೊಳ್ಳೋದು. ಸೊ ಅದಕ್ಕಿಂತ ಮುಂಚೆ ಹಾಕೊಂಡು ಹೊಡೆದೋಗುತ್ತೆ. ಸೊ ಈ ಟೈಮಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡ್ಕೊಂಡು 3ರಿಂದ 4 ವಿಸಲ್ನ ಹೊಡಿಸ್ತೀನಿ. ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ. ನಾನಿಲ್ಲಿ ಹುರುಳಿಕಾಳನ್ನ ನೆನೆಸಿಟ್ಟಿದ್ದೆ. 1-2 ನೈಟ್ನ ನಾನು ನೆನೆಸಿಟ್ಟಿದ್ದೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ನಾನು ಅದನ್ನು ಮೊಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಟೆ ತೊಗೊಂಡು ಈ ಥರ ಅದರಲ್ಲಿ ಹುರುಳಿಕಾಳೆಲ್ಲ ಹಾಕಿ ನೀಟಾಗಿ ಗಟ್ಟಿಯಾಗಿ ಕಟ್ಕೊಳ್ತೀನಿ. ಕಟ್ಟಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ನೀವು ನೋಡಿದಾಗ ಅದು ಮೊಳಕೆ ಬಂದಿರುತ್ತೆ. ನಾನು ಮೊಳಕೆ ಕಟ್ಟಿಂಗ್ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಇಲ್ಲಿ ಟಿವಿ ನೋಡ್ತಾ ಕುತ್ಕೊಂಡಿದ್ದಾರೆ. ಬಿಸಿಲು ನೋಡಿದ್ರೆ ತುಂಬ ಜಾಸ್ತಿ. ಒಂದೇ ದಿನ ಮಳೆ ಬಂದಿದ್ದು. ಪಾಪನು ಆಟ ಆಡ್ತಾ ಇದ್ದ. ಮನೇಲಿ ಶೆಲ್ಫ್ ಕ್ಲೀನ್ ಮಾಡೋಕ್ಕೆ ನಾನು ಮನೇಲೆ ತಯಾರಿಸ್ಕೊಳ್ತೀನಿ. ಇದನ್ನು ಖಾಲಿ ಬಾಟ್ಲ್ ಇದ್ದರೆ ಸೋಡಾ ಪುಡಿ, ವಿಮ್ ಜೆಲ್, ಕ್ಲೀನಿಂಗ್ ಪೇಸ್ಟ್, ಶಾಂಪ್ ಯಾವ್ದಾದ್ರು ಹಾಕಿ ನೀರನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಕ್ಲೀನ್ ಆಗುತ್ತೆ. ಸೊ ಇದನ್ನೇ ನಾನು ಯಾವಾಗಲೂ ಮನೇಲೆ ಮಾಡ್ಕೊಳ್ತೀನಿ. ಪದೇ ಥರ ಎಲ್ಲ ಫಸ್ಟ್ ಟೈಮ್ ಒಂದೇ ಸಲ ತುಂಬಿದ್ದು. ಬಾಟ್ಲಿ ಖಾಲಿ ಆಗಿರೋದ್ರಿಂದ ನಾನೇ ಮನೇಲಿ ಮಾಡ್ಕೊಳ್ತೀನಿ. ಸಂಜೆ ನಾವು ಪಾರ್ಕಿಗೆ ಬಂದಿದ್ವಿ. ಸ್ಯಾಂಕಿ ಕೆರೆ ಅಂತ ನಮ್ಮ ಮನೆ ಹತ್ತಿರದಲ್ಲೇ ಇರೋದು ಅದು ಕೂಡ. ಸೊ ಹಾಗೆ ಬಂದ್ವಿ. ಮನೇಲಿ ಎದ್ದು ಬೋರ್ ಆಗ್ತಿತ್ತು. ಪಾಪುನ ಕರ್ಕೊಂಡು ಹಾಗೆ ಬಂದ್ವಿ. ತೋರಿಸ್ಕೊಂಡು ಹೋಗೋಣ, ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರಲ್ಲ. ಸೊ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀರಿದೆ ಅದರಲ್ಲಿ. ಹಾಕಿದ್ದಾರೆ ಈ ಥರ. ಇಷ್ಟು ಮುಂದೆ ಎಲ್ಲ ಮಕ್ಳಿಗೆ ಆಟ ಆಡೋದೆಲ್ಲ ಐಟಮ್ಸ್ ಇದ್ದಾವೆ. ನನ್ನ ಮಗ ನೋಡಿ, ಅವನಿಗೆ ಮನೇಲಿ ಅಳ್ತಿದ್ದ, ಅದಕ್ಕೆ ಎತ್ಕೊಂಡ್ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ಅಳುನೇ ನಿಲ್ಸ್ಬಿಟ್ಟ ಅವನು. ಮಕ್ಳನ್ನೆಲ್ಲ ನೋಡಿ, ಜನರು ನೋಡಿ ಅಳೋದೇ ನಿಲ್ಸ್ಬಿಟ್ಟ ಅವನು. ಸೊ ಹೀಗೆ ಹೋಗ್ತಾ ಇದ್ದೀವಿ. ನಾವು ಆ ಸೈಡ್ ಇದ್ದಿದ್ದು, ಅಲ್ಲಿಂದ ನಡ್ಕೊಂಡೆ ಬಂದ್ವಿ ನಾವು. ಅದಕ್ಕೆ ಇವಾಗ ಫ್ರಂಟ್ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಮಕ್ಳಿಗೆ ಆಟ ಆಡೋದೆಲ್ಲ ಇದಾವೆ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಅಂದ್ರೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲಿ. ಮುಂಚೆ ಫುಲ್ ಇಟ್ಟಿತ್ತು, ಇವಾಗ ನೀರೆಲ್ಲ ಕಡಿಮೆ ಆಗಿದೆ. ಅದರಲ್ಲಿ. ಈವ್ನಿಂಗ್ ಟೈಮ್ ಜನ ಜಾಸ್ತಿ ಇದ್ದಾರೆ. ಅಷ್ಟಿದೆ ಇಲ್ಲ. ಸೊ ನಾವು ಬಂದು ನಡ್ಕೊಂಡ್ ಬಂದಿರೋದ್ರಿಂದ ಆ ಸೈಡ್ ಇಂದ ನಮ್ಗೆ ಇದೇ ನಮ್ಗೆ ಹತ್ರ ಆಗೋದು. ನಾನ್ ಹತ್ರ ಆಗುತ್ತೆ ಅನ್ಕೊಂಡೆ ಆ ಸೈಡ್ ಇಂದ ನಡ್ಕೊಂಡ್ ಬಂದೆ. ಸುಸ್ತಾಗಿತ್ತು, ಕಾಲೆಲ್ಲ ನೋಡ್ತಿದೆ. ನೋಡಿ ಅಜ್ಜಿನೂ ಪಾಪನು ನಡ್ಕೊಂಡ್ ಬರುತ್ತೆ. ನೋಡಿ ಅವ್ನು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾನೆ. ಮಾಡ್ತಾ ಬರ್ತಿದ್ದಾನೆ. ಸಾಕಾಗ್ಬಿಟ್ಟಿದೆ ಇಬ್ರಿಗೂ ಎತ್ಕೊಂಡು. ನೋಡಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಗೈಸೋನು. ಬರ್ತಾನೆ ಇಲ್ಲ. ನಾವ್ ಹೋಗ್ತಾ ಇದೀವಿ. ನೋಡಿ ಅವನು ಎಷ್ಟು ನಾಟಕ ಮಾಡ್ಕೊಂಡಿ. ಅಲ್ಲಿ ನೋಡಿ ಯಾವ ತರ ಮಾಡ್ಕೊಂಡ್ ಬಿಡ್ತಿದ್ದಾನೆ ಅಂತ. ಅವಂದೇ ಖುಷಿ ನೋಡೋದಕ್ಕೆ. ಸಾಕು ಬಾ, ಮುಂದೆ ಹೋಗ್ಬೇಕಿನ್ನು. ಬಾ ಬೇಗ ಬಾ, ಟೈಮ್ ಆಗುತ್ತೆ.
ಬಾ ಪಪ್ಪು. ಏಯ್ ಫೈನಲಿ ಮುಂದೆ ಬಂದ್ವಿ. ಇವಾಗ ಒಂದು ಜಾರಿ ಬಂಡಿ ಆಟ ಆಡ್ಸೋಣ ಅಂತ ಆಟ ಆಡಿಸ್ತಿದ್ದೀನಿ. ಎಲ್ಲರೂ ನೋಡ್ತಿದ್ದೀನಿ ನಾನು ಆಟ ಆಡೋ ಅಂದರೆ. ಫಸ್ಟ್ ಟೈಮ್ ಸ್ವಲ್ಪ ಅವನಿಗೆ ಒಂಥರ ಗಾಬರಿ ಅನಿಸ್ತು. ಆಮೇಲೆ ಅವನೇ ಕರ್ಕೊಂಡು ಹೋಗೋಣ ಆಟ ಆಡಿಸು ಅಂತ. ಸೊ ನಾವೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ಈ ಸೈಡ್ ಕೂಡ ಆಟ ಆಡಿಸಿದ್ವಿ. ಅದಾದ್ಮೇಲೆ ಕುದುರೆ ಮೇಲೆ ಮತ್ತು ಇದ್ರಲ್ಲಿ ಜೋಕಾಲಿ ಥರ ಇರ್ತಾರೆ ಅದರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ. ಆಟ ಆಡಿಸ್ಕೊಂಡು ನನಗೆ ಟೈಮ್ ಆಗಿತ್ತು ಬಂದ್ಬಿಟ್ವಿ. ಇದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದೆ ನಮಗೆ. ಇಬ್ಬರು ಆಟ ಆಡ್ತಿದ್ರು. ಅದಾದ್ಮೇಲೆ ನಾವು ಜನ ಇಷ್ಟು ಚಿಕ್ಕ ಮಕ್ಕಳೆಲ್ಲ ಊರಿಂದ ಬಂದಿರ್ತಾರಲ್ವ, ಜನ ಜಾಸ್ತಿ. ಅದರಿಂದ ತುಂಬ ಜನ ಇದ್ರು. ನಾವು ಅಲ್ಲಿ ಮಕ್ಳಿಗೆ ಜೋಕಾಲಿ ಆಡ್ಸೋಣ ಅಂತ ಅಂದ್ಬಿಟ್ಟು ಆ ಸೈಡ್ ಕರ್ಕೊಂಡು ಹೋದೆ ನಾನು. ಅಲ್ಲಿ ಕೂಡ ತುಂಬ ಜನ ಇತ್ತು. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಾನು ಆಟಾಡ್ಸ್ಕೊಂಡು ಹೋಗೋಣ ಅಂತ ಆಟ ಆಡಿಸ್ಲಿಕ್ಕೆ ಹೋದೆ. ನೋಡಿ ಅವನು ಯಾವ ಥರ ಕುತ್ಕೊಂಡು ಆಟ ಆಡ್ತಿದ್ದಾನೆ. ಮುಖನೇ ಒಂಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಟಾಡ್ತಾನೆ. ಇಳಿತಾನೆ ಇರಲಿಲ್ಲ ಅವನಲ್ಲಿ ಕುತ್ಕೊಂಡು ಆಟ ಆಡ್ತಿರೋದು ನೋಡಿ. ಸೊ ಅದಾದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲ ಆಟ ಆಡಿದ್ವಿ. ಇದರಲ್ಲಿ ಕುದುರೆ ಆಟ ಆಡ್ತೀನಿ ಅಂತ ನೋಡಿ ಕುದುರೆ ಮೇಲೆ ಕುತ್ಕೊಂಡು ಆ ಸೈಡ್ ಕೂರ್ಸ್ಕೊಂತ ಇದ್ದೆ. ನನ್ನ ತಮ್ಮ ಕೂಡ ಹಂಗೆಲ್ಲ ನೆನಪು ಇದ್ದ. ನೋಡ್ಕೊಂಡಾದ್ಮೇಲೆ ನಾವು ಮನೆಗೆ ಹೋಗೋಣ ಅಂತ ಮನೆಗೆ ಬಂದು ನಾನು ಬಿರಿಯಾನಿ ಮಾಡ್ತಿದ್ದೀನಿ. ನಾನಿಲ್ಲಿ ಬಿರಿಯಾನಿ ಮಾಡ್ಲಿಕ್ಕೆ ಅಂತ ತಗೊಂಡಿದ್ದೀನಿ ಐಟಮ್ ನೋಡಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ. ಅದಾದ್ಮೇಲೆ ನಾನು ಇಲ್ಲಿ ಅಡುಗೆ ಮಾಡ್ತಿದ್ದಂತೆ ಮರಾಠಿ ಚಕ್ಕೆ, ಪಲಾವ್ ಮತ್ತೆ ಮರ್ತೋಗ್ಬಿಟ್ಟಿದ್ದೀನಿ. ಅದು ಕೂಡ ಹಾಕ್ತೀನಿ. ಮಸಾಲೆ ಬಂದು ನನಗೆ ಧನಿಯಾ ಪುಡಿ, ಖಾರ ಪುಡಿ ಮತ್ತೆ ಬಿರಿಯಾನಿ ಪುಡಿ, ಅರಿಶಿನ ಪುಡಿ. ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಯಾವ ತರ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಒಗ್ಗರಣೆ ಕೊಡ್ತೀನಿ ನೋಡಿ. ಎಣ್ಣೆ ಹಾಕ್ತೀನಿ. 3 ಚಮಚ ಎಣ್ಣೆ, 2 ಚಮಚ ತುಪ್ಪ. ಸೊ ಅದೇನೇನು ಐಟಮ್ ತೊಗೊಂಡು ಅದನ್ನೆಲ್ಲ ಹಾಕ್ತೀನಿ. ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ತೀನಿ. ಅದನ್ನು ಈರುಳ್ಳಿ ಕೂಡ ಅದರಲ್ಲಿ ಆ್ಯಡ್ ಮಾಡಿ ಹಸಿಮೆಣಸಿನಕಾಯಿ ಸ್ವಲ್ಪ ಅದನ್ನು ಫ್ರೈ ಮಾಡಿ ಅದಾದ್ಮೇಲೆ ಟೊಮೊಟೊನ ಹಾಕ್ತೀನಿ. ಅದಕ್ಕೆ ಟೊಮೊಟೊ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂಚೂರು ಉಪ್ಪು ಹಾಕ್ತೀನಿ. ಚಿಕನ್ ಹಾಕಿ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಬೇಯಿಸೋದಕ್ಕೆ ನಾನು ರುಬ್ಕೊಂಡಿದ್ದಂಥ ಮಸಾಲೆ ಹಾಕ್ತೀನಿ. ಈ ಮಸಾಲೆನ ಅದಕ್ಕೆ ಹಾಕಿ ಆದರೆ ಅವೆಲ್ಲ ಮಸಾಲೆ ಇಟ್ಕೋಬೇಕು ಚಿಕನ್ಗೆ. ಸೊ ಅದರಿಂದ ಇವಾಗ ಮಸಾಲೆ ಹಾಕಿ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ. ಪುಡಿ ಹಾಕಾದ್ಮೇಲೆ ಕಸ್ತೂರಿ ಮೆಂತ್ಯ ಸ್ವಲ್ಪ ಚಿಕನ್ ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಹಾಕ್ತೀನಿ. ಅದೆಲ್ಲ ನೀಟಾಗಿ ಎಣ್ಣೆ ಬಿಡೋ ಟೈಮಲ್ಲಿ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕಿ ನಾನು ಇಲ್ಲಿ 3.5 ಕಪ್ಪಿಗೆ 6.5 ಅಷ್ಟು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನೀರು ಹಾಕಿ ನೀಟಾಗಿ ಕಲಸಿ ಸ್ವಲ್ಪ ಹೊತ್ತು ಬಿಟ್ಟು ಬೇಯಿಸಾದ್ಮೇಲೆ ಅದನ್ನ ಹೆಂಗಿದೆ ಉಪ್ಪೆಲ್ಲ ಹಾಕಿ ನೋಡಿ. ಈ ಥರ ಬೆಂದಾದ್ಮೇಲೆ ಸ್ವಲ್ಪ ಅರ್ಧ ಬೆಂದಿರುತ್ತೆ. ಅದು ನೀರು ಕಡಿಮೆ ಆದಮೇಲೆ ಇದು ನೀಟಾಗಿ ಮಿಕ್ಸ್ ಮಾಡಿ ಕೆಳಗಡೆ ನಾನು ಚಪಾತಿ ಮಾಡೋ ಇದಿರುತ್ತಲ್ಲ ತವ, ಅದನ್ನ ಇಟ್ಟು ಅದ್ರ ಮೇಲೆ ಕುಕ್ಕರ್ನ ಇಟ್ಟು ಏನಾದರೂ ಭಾರದೇನಾದರೂ ಇಟ್ಟಿರ್ತೀನಿ ಅಷ್ಟು ನೋಡಿ.